ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ಈ ರೀತಿಯಾಗಿ ಉದ್ದವಾಗಿ ಹಾಗೂ ತಿಕ್ಕಾಗಿ ಇರಬೇಕು ಅಂತ ತುಂಬಾ ಇಷ್ಟ ಇದ್ದರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಎರಡು ವಸ್ತುವಿನಿಂದ ನಮ್ಮ ಕೂದಲನ್ನು ಯಾವ ರೀತಿ ನಾವು ಇಷ್ಟು ಉದ್ದವಾಗಿ ಮಾಡ್ಕೊಳ್ಬೋದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ವಿಡಿಯೋನ ನೋಡ್ತಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ, ಯಾಕಂದರೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಆ್ಯಂಡ್ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ನೋಡಿ ಈ ಎರಡು ಇಂಗ್ರೀಡಿಯೆಂಟ್ಸ್ನಿಂದ ತುಂಬಾ ಉದ್ದವಾಗಿ ಹಾಗೂ ದಟ್ಟವಾಗಿ ಮಾಡ್ಕೊಳ್ಬೋದು ನಾವು. ಈ ಎರಡು ಇಂಗ್ರೀಡಿಯೆಂಟ್ಸ್ನಲ್ಲಿ ಎಷ್ಟೆಲ್ಲ ಶಕ್ತಿಶಾಲಿ ಇರುವಂಥ ಪವರ್ಫುಲ್ ಆ್ಯಂಟಿ ಆಕ್ಸೈಡ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಕೂದಲಿಗೆ ಎಲ್ಲಿ ನಮ್ಮ ಕೂದಲು ಸ್ಟಾಪ್ ಆಗುತ್ತೋ ಬೆಳವಣಿಗೆನೇ ನಿಂತು ಹೋಗುತ್ತೆ. ಸ್ವಲ್ಪ ಜನರಂತೂ ಕೂದಲು ಉದ್ದನೇ ಆಗ್ತಾ ಇರೋದಿಲ್ಲ, ಕೂದಲು ಉದುರೋ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದ್ರೆ ಸ್ನೇಹಿತರೆ, ಅದಕ್ಕಂತೂ ತುಂಬಾ ಒಳ್ಳೆ ಪರಿಹಾರ ಇದು ಒಂದು. ಯಾವುದೇ ಮಾರ್ಕೆಟಲ್ಲಿ ಸಿಗುವಂಥ ದುಬಾರಿ ಸಿರಮ್ಗಳಾಗಿರ್ಬೋದು ಅಥವಾ ಆಯಿಲ್ಗಳಾಗಿರ್ಬೋದು, ಯಾವುದೇ ಒಂದು ಯೂಸ್ ಮಾಡ್ತಿದ್ರು ನಮ್ಮ ಕೂದಲು ಬೆಳವಣಿಗೆನೇ ಆಗ್ತಾಯಿಲ್ಲ ಹಾಗೂ ಹೇರ್ ಫಾಲ್ ಅಂತೂ ತುಂಬಾ ಜಾಸ್ತಿ ಆಗ್ತಾಯಿದ್ರೆ, ಈ ಆನಿಯನ್ ಅಂತೂ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋದು. ನಮ್ಮ ಹೇರ್ ಗ್ರೋತ್ ಎಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೆ ಇದರಿಂದ, ಹಾಗೂ ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ, ಈ ಎರಡು ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂತ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಈ ಒಂದು ಟಿಪ್ಸ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನೊಂದು ಪಾತ್ರೆನ ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡಿರೋದು, ಅದ್ರೊಳಗಡೆ 1 ಗ್ಲಾಸಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್. 1 ಗ್ಲಾಸು ನೀರು ಸ್ವಲ್ಪ ಬೆಚ್ಚಗಾಗೋವರೆಗೂ ಇದನ್ನು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಕಾಸ್ಕೋಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದ್ರೊಳಗಡೆ ನಾನು ನೋಡಿ ಟೀ ಪುಡಿ ಅಂದರೆ ಚಾಯ್ ಪತ್ತಿನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ, 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ. ಟೀ ಪೌಡರ್ನಿಂದ ಸ್ನೇಹಿತರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಹಾಗೂ ಬುಡದಿಂದ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಎರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಬಾಯ್ಲ್ ಮಾಡ್ಕೊಂಡ್ಬಿಡಿ. ಒಂದು 5 ನಿಮಿಷ ಅಥವಾ 6 ನಿಮಿಷ ಟೈಮ್ ಇದ್ದರೆ ಸಾಕು ಸ್ನೇಹಿತರೆ. ಈ ಒಂದು ಸಿರಮ್ ತುಂಬಾ ವೇಗವಾಗಿ ನಾವು ರೆಡಿ ಮಾಡ್ಕೊಳ್ಳುವಂಥದ್ದು ಹಾಗೂ ಸ್ವಲ್ಪ ಕೂಡ ದುಡ್ಡು ವೇಸ್ಟ್ ಮಾಡೋ ಅಗತ್ಯ ಇಲ್ಲ. ನೋಡಿ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ನಮ್ಮ ಕೂದಲು ಬೆಳವಣಿಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇವಾಗ ಈ ಒಂದು ಡಿಕಾಷನ್ ಚೆನ್ನಾಗಿ ಕುದೀತಾ ಇರುವಂಥದ್ದು. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ ಸ್ನೇಹಿತರೆ. ನೆಕ್ಸ್ಟ್ ಇದ್ರೊಳಗಡೆ ನೋಡಿ, ನಾನು ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತೇನೆ ಸ್ನೇಹಿತರೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೋಡಿ, ಇವಾಗ ನೆಕ್ಸ್ಟ್ ನಾನು ಇದ್ರೊಳಗಡೆ ಆನಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು, ಸ್ವಲ್ಪ ಒಂದಷ್ಟು ಆನಿಯನ್ನ ನಾನು ಕಟ್ ಮಾಡ್ಕೊಂಡಿರೋದು. ನೋಡಿ, ಆನಿಯನ್ನ ಈ ಒಂದು ಕುದಿಯೋ ನೀರಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡಿ. ಆನಿಯನ್ನಲ್ಲಿರುವಂಥ ಅಷ್ಟು ಶಕ್ತಿ ಕೂಡ ಈ ಒಂದು ನೀರು ಒಳಗಡೆ ಸೇರ್ಪಡೆ ಆಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, 1 ಗ್ಲಾಸಷ್ಟು ನೀರು 1/2 ಗ್ಲಾಸಷ್ಟು ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಯಾಕಂದರೆ ಈ ಎರಡರಲ್ಲಿರುವಂಥ ಶಕ್ತಿ ಅಷ್ಟು ನೀರು ಒಳಗಡೆ ಬಿಡುಗಡೆ ಆದರೆ ನಮಗೆ ಒಂದು ತುಂಬಾ ಶಕ್ತಿಶಾಲಿಯಾಗಿರುವಂಥ ಸಿರಮ್ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಒಂದು ಸಿರಮ್ನ ನೀವು ಡೈಲಿಯಾಗಿ ಹಚ್ತಾ ಬಂದರೆ ಸ್ನೇಹಿತರೆ ಸಾಕು, ನಿಮಗೆ 1 ವಾರದಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಬೆಳೀತಾ ಹೋಗುತ್ತೆ ಆ್ಯಂಡ್ ಹೇರ್ ಫಾಲ್ ಸಮಸ್ಯೆ ಅಂತೂ ನಿಂತೇ ಹೋಗುತ್ತೆ. ನೋಡಿ, ಇವಾಗ ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತ ನೋಡ್ಕೊಳ್ಬೇಡಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೇರ್ ಸಿರಮ್ನ ಯಾವಾಗ ಯೂಸ್ ಮಾಡಬೇಕು ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ, ಇವಾಗ ಈ ಸಿರಮ್ ಇವಾಗ ರೆಡಿ ಆಗಿರುವಂಥದ್ದು. ಆ್ಯಂಡ್ ಈ ಒಂದು ಸಿರಮ್ನ ನೋಡಿ, ನಾನು ಒಂದು ಬೌಲ್ ಒಳಗಡೆ ನಾನು ಶೋಧಿಸ್ಕೊಳ್ತಾ ಇರೋದು. ಈ ರೀತಿಯಾಗಿ ಶೋಧಿಸ್ಕೊಂಡ ತಕ್ಷಣ ಇದನ್ನು ಚೆನ್ನಾಗಿ ನಾವು ತಣ್ಣಗಾಗಲು ಬಿಡಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಸಿರಮ್ ಆಗಿರಲಿ ಅಥವಾ ಹೇರ್ ಡ್ರೈ ಆಗಿರಲಿ, ಬಿಸಿ ಆಗಿರುವಾಗ ನಮ್ಮ ಹೇರ್ಸ್ಗೆ ಏನು ಕೂಡ ಯೂಸ್ ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ. ಯಾಕಂದರೆ ನಮ್ಮ ಹೇರ್ಸ್ಗೆ ಸೈಡ್ ಎಫೆಕ್ಟ್ ಬೀಳುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಇರಲಿ ತಣ್ಣಗಾದ ತಕ್ಷಣ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾನು ನೆಕ್ಸ್ಟ್ ಇದ್ರ ಒಳಗಡೆ ಸ್ವಲ್ಪ ಅಲೋವೆರಾ ಜೆಲ್ ಇದ್ದರೆ ಯೂಸ್ ಮಾಡ್ಕೊಳ್ಬೋದು ಅಥವಾ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಹತ್ರ ಏನಾದರೂ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೆ ಯೂಸ್ ಮಾಡ್ಕೊಳ್ಬೇಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. 1 ಸ್ಪೂನಷ್ಟೇ ಯೂಸ್ ಮಾಡ್ಕೋತಾ ಇರೋದು. ನೋಡಿ, ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬೇಡಿ. ಈ ಒಂದು ಸಿರಮ್ ಚೆನ್ನಾಗಿ ತಣ್ಣಗಾದ ತಕ್ಷಣ ನೀವು
ಯೂಸ್ ಮಾಡ್ಕೊಂಡ್ಬಿಡಿ. ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೀವು ಸ್ನಾನ ಮಾಡ್ಕೊಳ್ಬೇಕಾದ್ರೆ ನೀವು ಶಾಂಪೂನ ಇದ್ರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬಹುದು. ಅಥವಾ ನೀವು ಏನಾದರೂ ಡೈಲಿಯಾಗಿ ನೀವು ಎಣ್ಣೆ ಯಾವ ರೀತಿ ಯೂಸ್ ಮಾಡ್ಕೋತಿರೋ ಈ ರೀತಿ ನೋಡಿ ನಾನೊಂದು ಬಾಟ್ಲ್ ಒಳಗಡೆ ಹಾಕ್ಕೊಳ್ತಾ ಇರೋದು. ಎಣ್ಣೆ ರೀತಿ ನಾವು ಹಚ್ಕೊಳ್ಬೇಕು ಅಂದರೂ ಕೂಡ ನೀವು 2 ಟೈಮ್ಸ್ ಇದನ್ನು ಯೂಸ್ ಮಾಡ್ಕೊಂಡ್ಬಿಡಿ. ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀವು ಎಣ್ಣೆ ಯಾವ ರೀತಿ ಮಸಾಜ್ ಮಾಡ್ತಿರೋ ಆ ರೀತಿ ಇದನ್ನು ತಲೆಗೆ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ಇದನ್ನು ಅಪ್ಲೈ ಮಾಡ್ಕೊಂಡ ತಕ್ಷಣ ನೀವು ತಲೆ ಸ್ನಾನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ಶಾಂಪು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹೀಗೆ ಬಿಟ್ಟಿದ್ರೂ ಕೂಡ ನಡೆಯುತ್ತೆ. ನಿಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇರಲಿ, ಏನೇ ಕೊಳೆ ಇದ್ದರೂ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ ಇವತ್ತಿನ ಒಂದು ಸಿರಮ್ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.